ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮಾರ್ನಿಂಗ್ ಒಂದು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೆ. ಸೊ ಅದರಲ್ಲಿ ಕೇಳಿ ಬರ್ತಿದ್ರಿ ಸರ್, ಇದು ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ವಿಡಿಯೋನ ಮಾಡಿ ಅಂತೇಳಿ. ಸೊ ಆಮೇಲೆ ಈ ಒಂದು ವಿಡಿಯೋ ಜೆನ್ಯೂನ್ ಆಗಿರೋದ್ರಿಂದ ಪ್ರತಿಯೊಂದೂ ಪ್ಯಾರಾಮೆಡಿಕಲ್ ರಿಲೇಟೆಡ್ ವೇಕೆನ್ಸೀಸ್ ಬಗ್ಗೆ ನಾನು ವೀಕ್ಲಿ ಅಪ್ಡೇಟ್ನ ಮಾಡ್ತಾ ಬರ್ತೀನಿ. ಅದು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಇಲ್ಲ ಬೇರೆ ಸ್ಟೇಟ್ದಲ್ಲಾದರೂ ಆಗಿರ್ಬೋದು. ಕಂಪ್ಲೀಟಾಗಿ ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಅಪ್ಡೇಟ್ನ ಮಾಡ್ತಾ ಬರ್ತೀನಿ. ಸೊ ಇವತ್ತು ಕೂಡ ಒಂದು ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಷನ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ. ಸೊ ಯಾವುದು ಪೋಸ್ಟ್ ಕರೆದಿದ್ದಾರೆ, ಎಷ್ಟು ಪೋಸ್ಟ್ ಕರೆದಿದ್ದಾರೆ, ಆಮೇಲೆ ಅದರ ಅಪ್ಲಿಕೇಶನ್ಸ್ ಫೀಸ್ ಏನು, ಯಾವ ಡಿಸ್ಟಿಕಲ್ಲೇ ಕರೆದಿದ್ದಾರೆ, ಆಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ಏನು, ಸ್ಯಾಲ್ರಿ ಏನು, ಸೊ ಇವೆಲ್ಲ ಪ್ರತಿಯೊಂದರದ್ದು ಇನ್ಫಾರ್ಮೇಷನ್ಸ್ನ ನಾನು ಪ್ರೊವೈಡ್ನ ಮಾಡ್ತಾ ಬರ್ತೀನಿ. ಆಮೇಲೆ ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ನ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನ್ಸ್ ಒಳಗಡೆ ನಂದು ಟೆಲಿಗ್ರಾಮ್ ಚಾನಲ್ದ ಲಿಂಕನ್ನು ಹಾಕಿರ್ತೀನಿ. ಸೊ ಹೋಗಿ ನೀವು ಜಾಯ್ನ್ ಆಗಿ, ಆಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ಸು ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ಫಸ್ಟ್ ನಿಮ್ದು ಏನಪ್ಪ ಅಂತಂದರೆ, ಸೊ ಮಾರ್ನಿಂಗ್ ಸರ್ಕ್ಯುಲರ್ ಕೂಡ ಹಾಕಿದ್ದೆ. ಸೊ ಇಲ್ಲಿ ನೋಡಿ, ನಮ್ಮದು ಕರ್ನಾಟಕ ಸರ್ಕಾರ ಕಡೆಯಿಂದ ಒಂದು ಲೇಟೆಸ್ಟಾಗಿ ಒಂದು ಸರ್ಕ್ಯುಲರ್ನ ಅಪ್ಡೇಟ್ನ ಮಾಡಿರುವಂಥದ್ದು. ಸೊ ಏನೇನಿದೆಪ್ಪ ಅಂತ ಇದ್ರೊಳಗಡೆ ಅಂಥೇಳಿ ಎಲ್ಲ ಡಿಸ್ಕಸ್ನ ಮಾಡ್ತಾ ಬರೋಣ. ಓಕೆನಾ? ಸೊ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು, ಆ ಒಂದು ಡೆಸಿಗ್ನೇಷನ್ಸ್ನ, ಆ ಒಂದು ಪೋಸ್ಟ್ನ ಇದು ಭರ್ತಿ ಮಾಡುವ ಒಂದು ಸರ್ಕ್ಯುಲರ್ನ ರಿಲೀಸ್ನ ಮಾಡಿರುವಂಥದ್ದು. ಸೊ ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ, ಕೆಳಗಡೆ ನೋಡಿರಿ. ಸೊ ಇಲ್ಲೇನು ಕೊಟ್ಟಿದ್ದಾರಲ್ಲ ಇವರು, ಇವೆಲ್ಲನೂ ಈ ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯು ಭರ್ತಿ ಮಾಡಲು ಅನುಮತಿಸಿರುವ ಹುದ್ದೆಗಳ ಮಾಹಿತಿಯು ಈ ಕೆಳಕಂಡಿರುತ್ತದೆ. ಇಲ್ಲಿ ಕೆಳಗಡೆ ಏನು ಮೆನ್ಷನ್ ಮಾಡಿದಾರೋ ಈ ಪೋಸ್ಟಿಗೆಲ್ಲನೂ, ಈ ಪೋಸ್ಟಿಗೆ ನಮ್ಮದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಫೈನಾನ್ಷಿಯಲಿ ಅವ್ರು ಏನು ಮಾಡಿದಾರಪ್ಪ ಅಂದಮೇಲೆ ಅಪ್ರೂವಲ್ನ ಕೊಟ್ಟಿರುವಂಥದ್ದು. ಓಕೆನಾ? ಆರ್ಥಿಕ ಇಲಾಖೆ ಭರ್ತಿ ಮಾಡಲು ಅನುಮತಿಸಿರುತ್ತದೆ. ಈ ಒಂದು ಪೋಸ್ಟ್ನ ತುಂಬಿಕೋಬಹುದು ಅಂಥೇಳಿ, ಇಷ್ಟೇ ಪೋಸ್ಟ್ನ ತುಂಬಿಕೋರಿ ಅಂಥೇಳಿ ಇವರು ಗೌರ್ಮೆಂಟ್ ಕಡೆಯಿಂದ ನಮಗೇನು ಮಾಡಿರುವಂಥದ್ದು, ಅಪ್ರೂವಲ್ನ ನೀಡಿರುವಂಥದ್ದು. ಇವಾಗ ಇದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗಡೆ ಇಲ್ಲಿ ನೋಡಿ, ಮೆಡಿಕಲ್ ಆಫೀಸರ್ಸು, ಆಮೇಲೆ ಸ್ಪೆಷಲಿಸ್ಟು, ANM, ಆಮೇಲೆ HIOs, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ HIO ಅಂತ ಕರೀತಾರೆ, ಆಮೇಲೆ ಕಾರ್ಪೊರೇಷನಲ್ಲಿ ಯಾವುದು ಹೆಲ್ತ್ ಇನ್ಸ್ಪೆಕ್ಟರ್ ಅಂತೇಳಿ ನಾವು ಕರೆಯುವಂಥದ್ದು. ಓಕೆನಾ? ಇವೆಲ್ಲನೂ ಬೇಡ. ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಬರುವಂಥದ್ದು ಏನಪ್ಪ ಅಂತಂದರೆ, ನಮಗೆ ಬೇಕಾಗಿರುವಂಥದ್ದು 4th one ಅಷ್ಟೇ. ಓಕೆನಾ? ಅದು ನಿಮಗೆ ಕೂಡ ಗೊತ್ತಿರುವಂಥದ್ದೇ. 4th one ಏನಿದೆಪ್ಪ ಇದ್ರೊಳಗಡೆಪ್ಪ ಅಂದರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗಡೆ ಕಾಲ್ ಆಗಿರುವಂಥದ್ದು ಪೋಸ್ಟ್ ಬಂದುಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರು. ಗ್ರೂಪ್ ಬಂದುಬಿಟ್ಟು ಇದು C. ಆಮೇಲೆ ಈ ಒಂದು 300 ಪೋಸ್ಟ್ ಏನು ಕರೆದಿದ್ದಾರಲ್ಲ, 300 ಪೋಸ್ಟ್ ಆಲ್ ಓವರ್ ಕರ್ನಾಟಕಕ್ಕೆ ಕರೆದಿರುವಂಥದ್ದು. ಓಕೆನಾ? ಆಲ್ ಓವರ್ ಕರ್ನಾಟಕಕ್ಕೆ. ಅದು HK ಇರ್ಬೋದು, ನಾನ್ HK ಆದರೂ ಇರ್ಬೋದು. ನೆಕ್ಸ್ಟ್ ಇದನ್ನೇನು ಮಾಡ್ತಾರಪ್ಪ ಅಂದರೆ, ಡಿವೈಡ್ನ ಮಾಡಿ HKಗೆ ಎಷ್ಟು ಪೋಸ್ಟು, ನಾನ್ HKಗೆ ಎಷ್ಟು ಪೋಸ್ಟು ಅಂತೇಳಿ ಅವರು ಮತ್ತೆ ಇನ್ನೊಂದು ನೋಟಿಫಿಕೇಷನ್ಸ್ನ ರಿಲೀಸ್ನ ಮಾಡಿರುವಂಥದ್ದು. ಓವರಾಲ್ ಆಗಿ ನಮ್ಮ ಕರ್ನಾಟಕಕ್ಕೆ 300 ಪೋಸ್ಟ್ನ ಗೌರ್ಮೆಂಟು ತುಂಬಿಕೋರಿ ಅಂತೇಳಿ ನಮ್ಮ ಆರ್ಥಿಕ ಇಲಾಖೆ ನಮಗೆ ಪರ್ಮಿಷನ್ಸ್ನ ಕೊಟ್ಟಿರುವಂಥದ್ದು. ಓಕೆನಾ? ಇದು ಎಷ್ಟು 300 ಪೋಸ್ಟು. ಆಮೇಲೆ ಇನ್ನೊಂದು ಕೂಡ ಏನಿದೆಪ್ಪ ಅಂದಮೇಲೆ, ಇದನ್ನು ಯಾವ ಥರ ಅಪಾಯಿಂಟ್ಮೆಂಟ್ನ ಮಾಡ್ಕೋತಾರೆ, ಏನು ಪ್ರೊಸೀಜರು, ಅದು ಕೂಡ ಹೇಳ್ತಾ ಬರ್ತೀನಿ. ಆಯ್ಕೆ, ಇದರ ಸೆಲೆಕ್ಷನ್ಸ್ ಯಾವ ಥರ ಮಾಡ್ತಾರೋ ಅಂತಂದ ಮೇಲೆ ಇದಕ್ಕೆ ಅಂಥೇಳಿ ಸ್ಪೆಸಿಫಿಕ್ಕಾಗಿ ಎರಡು ಏನು ಮಾಡ್ತಾರಪ್ಪ ಅಂದರೆ, ಎಕ್ಸಾಮ್ನ ಕಂಡಕ್ಟ್ನ ಮಾಡ್ತಾರೆ. ಡಿಪಾರ್ಟ್ಮೆಂಟ್ಸ್ ಇದ್ದವ್ರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೋ. ಒಂದು KPSC, ಇಲ್ಲಪ್ಪ ಅಂದಮೇಲೆ KEA, ಇಲ್ಲ ಅದರ್ಸ್ ಯಾವುದಾದ್ರೂ ಒಂದು ಯಾವುದು ಅಫಿಷಿಯಲಿ ಇರುವಂಥ ಡಿಪಾರ್ಟ್ಮೆಂಟ್. ಅದಕ್ಕೆ ಏನು ಮಾಡ್ತಾರಪ್ಪ ಅಂದಮೇಲೆ ಎಕ್ಸಾಮನ್ನು ಕಂಡಕ್ಟ್ನ ಮಾಡಿ ಸೆಲೆಕ್ಷನ್ಸ್ನ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುವಂಥದ್ದು. ಓಕೆನಾ? ಯಾವುದು ಆಲ್ಮೋಸ್ಟ್ KPSC, ಇಲ್ಲಪ್ಪ ಅಂದಮೇಲೆ KEA ಅಂಡರ್ ನಮಗೆ ಮಾಡ್ತಾರಪ್ಪ ಎಕ್ಸಾಮನ್ನು ಕಂಡಕ್ಟ್ನ ಮಾಡ್ತಾ ಬರುವಂಥದ್ದು KPSC. KPSC ಆಲ್ಮೋಸ್ಟ್ ಈ ವರ್ಷ ಕಂಡಕ್ಟ್ನ ಮಾಡೋದಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ನ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಈ ವರ್ಷ ಇವಾಗ ಏನೇನು ಅಪ್ಲಿಕೇಶನ್ಸ್ನ ಕರೀತಾರೋ ಅವೆಲ್ಲನೂ ಯಾವುದ್ರ ಅಂಡರ್ನ ಫಿಲ್ನ ಮಾಡ್ಕೋತಾರೆ ಅಂದಮೇಲೆ
KEA ಅಂಡರ್ ಇವಾಗ ಏನು ಮಾಡ್ತಿದ್ದಾರಪ್ಪ ಅಂದಮೇಲೆ ಯಾವುದು ಅಪ್ಲಿಕೇಶನ್ಸ್ ಎಲ್ಲನೂ ತುಂಬುತ್ತಾ ಬರ್ತಿರುವಂಥದ್ದು. ಸೊ ಏನೇ ಬರಲಿ ಸೊ ಎಲ್ಲನೂ KEAಗನೇ ಕೊಡ್ರಿ. ಯಾಕಪ್ಪ ಅಂದಮೇಲೆ ಸ್ವಲ್ಪ ಲೀಗಲಿ ಎಕ್ಸಾಮ್ಸನ್ನು ಕಂಡಕ್ಟ್ನ ಮಾಡುವಷ್ಟೇ ಕೆಪಾಬಿಲಿಟಿ ಇರುವಂಥ ಡಿಪಾರ್ಟ್ಮೆಂಟೇ ಸೊ ನಮ್ಮದು KEA ಡಿಪಾರ್ಟ್ಮೆಂಟ್. ಓಕೆನಾ. ಸೊ ಅದಾದಮೇಲೆ ಸೊ KEAದವರು ಇದ್ರೇನು ಮಾಡ್ತಾರಪ್ಪ ಅಂದಮೇಲೆ ಎಕ್ಸಾಮನ್ನು ಕಂಡಕ್ಟ್ನ ಮಾಡುವಂಥದ್ದು. ಆಮೇಲೆ ಸೊ ಈ ಪೋಸ್ಟ್ನು ಸೊ ಯಾವಾಗ ಸೊ ಈ ಪೋಸ್ಟಲ್ಲಿ ನಾನು ಯಾವ ಡಿಸ್ಟಿಕ್ಕಿಗೆ ಎಷ್ಟಿದ್ದಾವೆ ಅಂಥೇಳಿ ಸೊ ಎಲ್ಲನೂ ಇನ್ನು ಸ್ವಲ್ಪ ದಿನದಲ್ಲೇ ಸೊ ಈ ಸರ್ಕ್ಯುಲರ್ ಕಂಪ್ಲೀಟಾಗಿ ರಿಲೀಸ್ ಆಗೋ ಚಾನ್ಸ್ ಇರುವಂಥದ್ದು. ಸೊ ಇದನ್ನು ಮತ್ತಿನ್ನೊಮ್ಮೆ ಡಿಸ್ಕಸ್ನ ಮಾಡಿ ಸೊ ಆ ಒಂದು ಸರ್ಕಾರದವರು ಎಲ್ಲ ಡಿಸ್ಕಸ್ನ ಮಾಡಿ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಪೋಸ್ಟ್ನ ಕೊಡಬೇಕು, ಎಷ್ಟು ವೇಕೆನ್ಸಿ ಇದೆ ಸೊ ಅಷ್ಟನ್ನು ಮತ್ತೇನು ಮಾಡ್ತಾರಪ್ಪ ಅಂದಮೇಲೆ ಸರ್ಕ್ಯುಲರ್ನ ಆ ಒಂದು ಸರ್ಕ್ಯುಲರ್ ಒಳಗಡೆ ಸೊ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಆಮೇಲೆ ಅಪ್ಲಿಕೇಶನ್ಸ್ ಫೀಸ್ ಏನು, ಎಕ್ಸಾಮ್ ಯಾವಾಗಿರುತ್ತೆ ಸೊ ಎಲ್ಲ ಪ್ರತಿಯೊಂದೂ ಸೊ ನೆಕ್ಸ್ಟ್ ಒಂದು ಸರ್ಕ್ಯುಲರ್ ಒಳಗಡೆ ಸೊ ನಮ್ಮದು ಯಾವುದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಪ್ಡೇಟ್ನ ಮಾಡೋ ಚಾನ್ಸಸ್ ಇರುವಂಥದ್ದು. ಸೊ ಇದು ಒಂದಂತರ ತಲೆಯಲ್ಲಿ ಹಿಡ್ಕೊಳ್ಳಿ, ನಿಮ್ಮದು ಪರ್ಸಂಟೇಜ್ ಮೇಲೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಯಾವುದು ಈ ಒಂದು ಪೋಸ್ಟ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮತ್ತು ಯಾವ ಥರ ಆಗುತ್ತಪ್ಪ ಅಂದಮೇಲೆ ಸೊ KPSC ಇಲ್ಲಪ್ಪ ಅಂದಮೇಲೆ KEAಯಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಸೊ ಆ ಕೆಟಗರಿ ಒಳಗಡೆ ಸೊ ನಿಮ್ಮದು ಏನಾದರೂ ನೀವೇನಾದರೂ ಎಕ್ಸಾಮ್ ಚೆನ್ನಾಗಿ ಏನಾದರೂ ಬರೆದ್ರೆ ಮಾತ್ರ ನಿಮ್ಮದು ಪೋಸ್ಟ್ ಆಗುವಂಥದ್ದು. ಇಲ್ಲಪ್ಪ ಅಂದಮೇಲೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇದಂತರೂ ತಲೆಯಲ್ಲಿ ಹಿಡ್ಕೊಳ್ಳಿ. ಆಮೇಲೆ ಇವತ್ತಿಂದಾನೇ ಎಲ್ಲ ನೀವೇನು ಮಾಡಿರಪ್ಪ ಅಂದಮೇಲೆ DHIC ಕಂಪ್ಲೀಟ್ನ ಮಾಡಿರುವಂಥ ಸ್ಟೂಡೆಂಟ್ಸು ಸೊ ಇವತ್ತಿಂದಾನೇ ಸ್ಟಡಿನ ಸ್ಟಾರ್ಟ್ನ ಮಾಡ್ತಾ ಬನ್ನಿ. ಆಮೇಲೆ ಇದರ ಸಿಲೆಬಸ್ಸು ಕೂಡ ಸೊ ನೆಕ್ಸ್ಟ್ ಸರ್ಕ್ಯುಲರ್ ಒಳಗಡೆ ಅಪ್ಡೇಟ್ನ ಮಾಡ್ತಾ ಬರ್ತಾರೆ. ಓಕೆನಾ. ಐದರ್ ನಮಗೆ ಸ್ಪೆಸಿಫಿಕ್ ಇರುವಂಥ ಸಬ್ಜೆಕ್ಟ್ಸ್ನ ಕೊಡ್ತಾರೋ, ಏನು ಕಂಪ್ಲೀಟಾಗಿ ಜನರಲ್ ನಾಲೆಜ್ ಇರುವಂಥ ಸಬ್ಜೆಕ್ಟ್ಸ್ನ ಕೊಡ್ತಾರೋ ಸೊ ವೇಟ್ನ ಮಾಡಿ ನೋಡಬೇಕು. ಓಕೆನಾ. ಸ್ಪೆಸಿಫಿಕ್ಕಾಗಿ ಕೊಟ್ಟರೆ 70 ಮಾರ್ಕ್ಸು ಕೆ ಪಾರ್ಕ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಯಾವುದು ಸ್ಪೆಸಿಫಿಕ್ ಅಂತ ಬಂದರೆ ಸೊ ಕೆ ಪಾರ್ಕ್ ರಿಲೇಟೆಡ್ಡು ಸೊ ನಮಗೇನು ಮಾಡ್ತಾರಪ್ಪ ಅಂದಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಇಲ್ಲಪ್ಪ ಅಂದಮೇಲೆ ಕೆ ಪಾರ್ಕ್ ಯಾವುದು ಸ್ಪೆಸಿಫಿಕ್ ಏನು ಕೇಳಿಲ್ಲ ಅಂದಮೇಲೆ ಕಂಪ್ಲೀಟಾಗಿ 100 ಮಾರ್ಕ್ಸ್ದು ಅವ್ರೇನು ಮಾಡ್ತಾರಪ್ಪ ಅಂದಮೇಲೆ GKನೇ ಕಂಡಕ್ಟ್ನ ಮಾಡ್ತಾ ಬರುವಂಥದ್ದು. ಸೊ ಇದರ ಈ ಒಂದು ಸಿಲೆಬಸ್ ಬೇಕು ಅಂತಂದಮೇಲೆ ಸೊ ನಾವು ಇನ್ನೊಂದು ಸ್ವಲ್ಪ ದಿನ ಯಾವುದು ವೇಟ್ನ ಮಾಡಲೇಬೇಕು. ಓಕೆನಾ ಫ್ರೆಂಡ್ಸ್. ಸೊ ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಸೊ ನೀವು ನನ್ನ ಕಮೆಂಟ್ಸ್ನ ಮಾಡಿ ಸೊ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.